ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚದ್ಮಿಷ್ಟಪತ್ನಿ ಜಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಮೊದಲನೇದಾಗಿ, ಯಾರು ಮಾಟಮಂತ್ರ ಹೋಮಾಚಾರ ಮಾಡಿಸಿತ್ತು ಅಂದರೆ ಅವರಿಗೆ ತಿರುಗುಬಾಣ ರಿವರ್ಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ನೋಡಿ, ಯಾರೋ ಮಾಡಿಸಿತ್ತು ಅಂತಂದರೆ ಅವ್ರಿಗೆ ತಿರುಗುಬಾಣ ಆಗಬೇಕು, ವಿಲ 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 ಅಂತ ಒದ್ದಾಡಬೇಕು. ಯಾಕಂದರೆ ನಿಮಗೆ ತೊಂದರೆ ಕೊಟ್ಟಿದೆ ಅಂತಂದರೆ ಅದು ನೇರವಾಗಿ ಬಂದು ಅಂತ ಹೊಡೆದು ಕಳಿಸ್ಬೋದು, ಬೈದು ಕಳಿಸ್ಬೋದು. ಅವ್ರು ನಿಮ್ಗೆ ಹೊಡಿತಾರೆ, ನೀವು ಅದು ಸರಿ ಹೋಗೋದು. ಆದರೆ ಇದು ತಿರುಗುಬಾಣ ಆಗಬೇಕು. ಯಾಕಂದ್ರೆ ಯಾರು ಅಂತ ಗೊತ್ತಾಗಲ್ಲ, ಬಟ್ ಅಂಥವನಿಗೆ ಶಿಕ್ಷೆ ಆಗಬೇಕು. ಅದು ಏನು ಅಂತ ನಾನು ತಿಳ್ಕೊಂಡು ನೋಡಿ. ಈ ಮಾಟ ಮಂತ್ರ ವಾಮಾಚಾರ ಆಗುವಂಥದ್ದು ಏನಕ್ಕೆ ಗೊತ್ತಾ? ಹೊಟ್ಟೆ ಕಿಚ್ಚಿನಿಂದ ಮೇಯ್ನಾಗಿ, ಮತ್ತು ಸ್ವಾರ್ಥಕ್ಕಾಗಿ. ಈ ಮಾಟ ಮಂತ್ರ ವಾಮಾಚಾರ ಮಾಡಿಸ್ತಾರಲ್ಲ, ಅವ್ರಿಗೇನು ಪ್ರಾಬ್ಲಮ್ಮು ಅಂತಂದರೆ ಮೇಯ್ನಾಗಿ ಹೊಟ್ಟೆ ಕಿಚ್ಚಿರುತ್ತೆ. ಅವರು ಕೂಡ ನೆಮ್ಮದಿಯಾಗಿರಲ್ಲ, ಬೇರೆಯವ್ರಿಗೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಕಾರಣ ಏನಂತಂದರೆ ವಿಕೃತ ಮನಸ್ಸು. ಗೊತ್ತಲ್ಲ, ನನಗೆ ತೊಂದರೆ ಆದರೂ ಕೂಡ ಅವ್ರಿಗೂ ತೊಂದರೆ ಆಗಬೇಕು. ಈ ಒಂದು ಮನಸ್ಥಿತಿಯನ್ನು ನೀವು ಕಡಿಮೆ ಮಾಡಲೇಬೇಕು ಅಂತ. ಅವ್ರ ಮನಸ್ಥಿತಿ ಕಡಿಮೆ ಮಾಡಬೇಕು. ಕಡಿಮೆ ಮಾಡೋಕ್ಕೇನಕ್ಕೆ ಅವ್ರಿಗೆ ಮನಸ್ಥಿತಿ ಕಾರಣ ಆಗೋದು ಏನಕ್ಕೆ ಅಂತಂದರೆ ನೀವೇ ಅದಕ್ಕೆ ಕಾರಣ. ಈಗ ಒಂದು ಗೂಳಿ ಮುಂದೆ ಕೆಂಪು ಬಟ್ಟೆ ತೊಗೊಂಡೋಗಿ ಪ್ರದರ್ಶನ ಮಾಡ್ತು ಅಂತಂದರೆ ಗೂಳಿ ಗುದ್ದುತ್ತೆ. ಕೆಂಪು ಇದನ್ನು ಹಾಕೋತು ಅಂತಂದಾಗ ಆ ಗೂಳಿ ಏನು ಮಾಡ್ತೇವೆ, ಬಂದು ಗುದ್ದುತ್ತೆ. ಕೆಂಪು ಸೀರೆ, ಕೆಂಪು ವಸ್ತ್ರ, ಶರ್ಟ್ ಇರೋನ ಬಂದು ಗುದ್ದುತ್ತೆ. ನೀವು ಶರ್ಟ್ ಹಾಕ್ಕೊಂಡು ಅವ್ರ ಮುಂದೆ ಹೋದರೆ ಗುದ್ದುತ್ತೆ ಅಲ್ವಾ? ಈಗ ಒಂದು ನಾಯಿ ಮೊದಲೇ ಸರಿ ಇಲ್ಲ, ನಾಯಿ ಯಾವಾಗಲೂ ಬೊಗಳ್ತಾ ಇರುತ್ತೆ. ಅದು ಹತ್ರಕ್ಕೆ ಹೋದರೆ ಕಚ್ಚುತ್ತೆ. ದುಷ್ಟನ ಕಂಡ ದೂರ ಇರಬೇಕು. ಅದೇ ರೀತಿ ನೀವೇನು ಮಾಡ್ತೀರಾ, ಇಲ್ಲದೇ ಇರೋದನ್ನೆಲ್ಲ ನೀವು ಪ್ರದರ್ಶನ ಮಾಡ್ಕೊಳಕ್ಕೆ ಹೋಗ್ತೀರಾ, ಕೊಚ್ಕೊಳಕ್ಕೆ ಹೋಗ್ತೀರಾ. ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನನಗೆ ಆ ಸಮಸ್ಯೆ ಆಗಿತ್ತು, ನನಗೆ ಇಂಥ ಸಮಸ್ಯೆ ಬಗೆಹರಿಸ್ಕೊಂಡೆ, ನಾನು ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡಿದೆ, ನನ್ನ ಮಗ ಅಂದರೆ ಹಿಂಗೆ ಗೊತ್ತಾ, ನನ್ನ ಮಗಳು ಅಂದರೆ ಹಿಂಗೆ ಓದ್ತಾಳೆ ಗೊತ್ತಾ. ಹೇಳ್ಕೊಳ್ಳಿ, ಮಗ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾಳೆ, ಖುಷಿ ಆಗುತ್ತೆ ಅಂತ ಹೇಳಬೇಕು. ಅದನ್ಬಿಟ್ಟು ನನ್ನ ಮಗಳು ಪ್ರಪಂಚದಲ್ಲಿ ಯಾರೂ ಓದಿಲ್ಲ, ಆ ಥರ ಓದಿದ್ದಾಳೆ, ಈ ಥರದ್ದೆಲ್ಲ ಕೊಚ್ಕೋತು ಅಂತಂದರೆ ಆಗ ಪಾಪ ಅವ್ರ ಮಕ್ಕಳು ಫೇಲ್ ಆಗಿರ್ತಾರೆ ಅಂದ್ಕೊಳ್ಳಿ. ಹೆಂಗಾಗುತ್ತೆ, ಆಟೋಮೆಟಿಕ್ಕಾಗಿ ನೀವು ಶತ್ರುಗಳಾಗ್ಬಿಡ್ತಾರೆ. ಬೇಕು ಅಂತ ಉರ್ಸೋಕ್ಕೆ ಅಂತ ನೀವು ನಂಗೆ ಹೇಳ್ತಾನೆ. ಒಬ್ಬ ಮನೆ ಕಟ್ಬಿಡುತ್ತೆ, ನೋಡ್ದ ಹೆಂಗೆ ಕಟ್ಟಿದ್ದೀನಿ ಮನೆ, ಯಾರಿಗೂ ಯೋಗ್ಯತೆ ಇಲ್ಲಮ್ಮ ನಂತರ ಮನೆ ಕಟ್ಟೋಕ್ಕೆ ಅಂತಂದರೆ ಏನಾಗುತ್ತೆ, ಇವನು ಒಳ್ಳೆಯವನೇ, ಆದರೆ ಮಾತು ಕೆಟ್ಟ ತಪ್ಪಾಗಿ ಆಡ್ಬಿಟ್ಟು ಅವ್ನು ನೋಡು ಬೇಕು ಅಂತ ನನಗೆ ಅಣಗಿಸ್ತಾವನೆ. ಮನ್ಸಿಗೆ ತುಂಬ ನೀವು ಬೈಯೋದು ಬೇಕಾಗಿಲ್ಲ. ನಾನು ಮನೆ ಕಟ್ಟಿದೆ ಗೊತ್ತಾ, ಹಿಂಗೆ ಕಟ್ಟಿದೆ ಗೊತ್ತಾ, ಲೋನ್ ಮಾಡಿಬಿಟ್ಟು ಸಖತ್ತಾಗಿ ಕಟ್ಟಿದ್ದೀನಿ. ಯಾರಿಗೂ ನಮ್ಮ ರಿಲೇಷನಲ್ಲಿ ಯಾರಿಗೂ ಆ ಥರ ಮನೆ ಕಟ್ಟೋಕ್ಕಾಗಲ್ಲ, ಯೋಗ್ಯತೆಯೇ ಇಲ್ಲ ಅಂತ ಇವನು ಯಾರಿಗೋ ಬೇರೆಯವ್ರಿಗೆ ಹೇಳ್ತಾ ಇರ್ತಾನೆ. ಬಟ್ ಇವನೇನು ಮಾಡ್ತಾನೆ, ಪಕ್ಕದಲ್ಲಿರೋ ಸ್ನೇಹಿತ ನನಗೇ ಹೇಳ್ತಾವನೆ ಅಂತ ಅಂದ್ಬಿಟ್ಟು ಶತ್ರು ಆಗ್ತಾನೆ. ಮತ್ತು ಸ್ಟೇಟಸಲ್ಲಿ ನೀವೇನಂತಂದರೆ ಯಾವುದೊಂದು ಪಾರ್ಕ್ ಹೋಗುತ್ತೆ, ದೊಡ್ಡದಾಗಿ ಹಾಕೋದು, ಅದ್ರಲ್ಲಿ ಡ್ಯಾನ್ಸ್ ಮಾಡಿ ಹಾಕಿ ನಾನು ಬೇಡ ಅಂತೆಲ್ಲ ಪ್ರದರ್ಶನ ಮಾಡಿಲ್ಲ ಅಂತ. ಆದರೆ ಒಂದು ಇದಕ್ಕೆ ಹೋಗ್ಬಿಟ್ಟು ಎಂಥ ಚೆನ್ನಾಗಿದೆ ಗೊತ್ತಾ ಪಾರ್ಕು, ಅದು ಹಂಗೆ ಹಿಂಗೆ ಅಂತ ಹೇಳೋದು, ಡ್ಯಾನ್ಸ್ ಮಾಡೋದು, ಇದು ಮಾಡಿಸೋದು, ಸ್ಟೇಟಸ್ ಹಾಕೋದು ಪರವಾಗಿಲ್ಲ, ಪರ್ಸನಲ್ಲಾಗಿ ವೀಡಿಯೋನೂ ಕೂಡ ಕಳಿಸ್ತಾರೆ. ಇದೇ ಏನಾಗ್ಬಿಡ್ತದೆ ಅಂತಂದರೆ ಪ್ರಾಬ್ಲಮ್ಮು, ತೊಂದರೆಗಳಾಗ್ಬಿಡುತ್ತೆ. ಯಾವ ರೀತಿ ತೊಂದರೆ ಆಗುತ್ತೆ, ಅವ್ರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಫಸ್ಟ್ ಆಫ್ ಆಲ್ ಅದ್ರಲ್ಲಿ ನೆಗೆಟಿವ್ ಹೊಟ್ಟೆ ಕಿಚ್ಚು ಪಟ್ಕೊಂಡು ಸುಮ್ಮನೆ ಇದ್ರೂ ಪರವಾಗಿಲ್ಲ, ಅದ್ರಲ್ಲಿ ನೆಗೆಟಿವ್ ವ್ಯಕ್ತಿ ವಿಕೃತಗಿರ್ತಾರಲ್ಲ ಅವ್ರಿಗೆ ಅದು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆ ಇಟ್ಟು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡ್ತದೆ. ಸಾಲ ಪಟ್ಟಂತ ತೀರೋಗ್ಬಿಡ್ತದೆ. 6 ತಿಂಗಳು ವರ್ಷದಲ್ಲಿ ಅದು ಎಂಥದ್ದೇ ಕೋಟಿ ಸಾಲ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡ್ತದೆ. ಅದಲ್ಲ, ಇಂಥ ಅದ್ಭುತವಾದಂಥ ಒಂದು ಯಂತ್ರ. ಈ ಯಂತ್ರವನ್ನು ನಿಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮೀ ದೇವಿನ ಮನೇಲಿ ನಡೆಸಿದಾಗ ಹಾಗೆ. ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೀತಿದೆ. ಅದ್ಭುತವಾದಂಥ ಒಂದು ಯಂತ್ರ ಇದು. ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು
ತೊಗೊಳೋದಕ್ಕಾಗೋದು. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಜೀವನದಲ್ಲಿ ಒಮ್ಮೆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಳ್ಳಿ, ನಿಮ್ಮ ಎಲ್ಲ ಸಂಪೂರ್ಣವಾದಂಥ ಒಂದು ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ಇದು ಯಂತ್ರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದು ಆಗ್ತಾ ಬರುತ್ತೆ. ಮತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಪ್ರತಿ ತಿಂಗಳು ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನ ಇರುತ್ತೆ. ನಾವು ಸ್ವತಃ ಒಂದು ಆಧ್ಯಾತ್ಮ ಪಯಣ ಅಂತ ಮಾಡ್ತಾಯಿದ್ವಿ. ಮುಂದಿನ ತಿಂಗಳು ಕೇರಳಕ್ಕೆ ಹೋಗ್ತಾಯಿದ್ದೀವಿ, ಅದೇ ಮುಂದಿನ ತಿಂಗಳು ಕಾಮಾಖ್ಯಗೆ ಹೋಗ್ತಾಯಿದ್ದೀವಿ, ಮತ್ತು ಪೂರಿ ಜಗನ್ನಾಥ ಒಂದು ಯಾತ್ರೆಗೆ ಹೋಗ್ತಾಯಿದ್ದೀವಿ. ಆ ಒಂದು ಪುಣ್ಯಕ್ಷೇತ್ರದ ಒಂದು ದರ್ಶನವನ್ನು ಮಾಡ್ಕೊಳ್ಳಿ, ನಿಮ್ಮ ಜನ್ಮ ಪಾವನ ಆಗ್ಬಿಡ್ತದೆ ಗೊತ್ತಲ್ಲ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಅದು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು, ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ನಮ್ಮದೇ ಇರುತ್ತೆ, ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಇರುತ್ತೆ. ಆ ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರೋಂಥ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ. ನಿಮ್ಮದು ಎಲ್ಲ ರೀತಿಯಂಥ ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮದು. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಆಧ್ಯಾತ್ಮ ಪಯಣ, ಭಗವತ್ ಚಿಂತನೆ ಮತ್ತು ಭಗವಂತನ ಒಂದು ದರ್ಶನ ಗೊತ್ತಲ್ಲ. ಇದು ವಿಶೇಷವಂತ ಒಂದು ವಿಚಾರಕ್ಕೋಸ್ಕರ ನೀವು ಆದಷ್ಟು ನೀವು ಯಾರಿಗೂ ಪ್ರದರ್ಶನ ಅವರು ಗುಡ್ಡನ್ನು ಅವಶ್ಯಕತೆ ಏನಿಲ್ಲ, ಬೆನ್ತಟ್ಟ ಅವಶ್ಯಕತೆ ಇಲ್ಲ. ನಿಮ್ಮ ಸಾಧನೆ ಏನಿದ್ರು ಗೊತ್ತಾಗುತ್ತೆ, ಬೇರೆಯವ್ರು ಹೇಳ್ತಾರೆ. ನಿಮ್ಮ ಸಾಧನೆ ಬೇರೆ ಮೂರನೇ ವ್ಯಕ್ತಿಗಳಿಂದ ಗೊತ್ತಾಗಬೇಕು. ನೀವಾಗಿ ನೀವು ಪ್ರದರ್ಶನ, ಇವಾಗ ನಿಮ್ಮ ಬಗ್ಗೆ ನೀವೇ ಹೊಗಳ್ಕೊಂಡ್ರೆ ಯಾರೂ ನಂಬಲ್ಲ. ಅದೇ ನಿಮ್ಮ ಬಗ್ಗೆ ಬೇರೆಯವ್ರು ಹೇಳಿದ್ರೆ ಆ ರೀತಿ ಮಾಡಬೇಕೇ ಹೊರತು ನೀವು ಸ್ಟೇಟಸ್ಲಿ ಹಾಕೋದು, ಒಂದು ಒಂದು ಖರ್ಚೀಫ್ ತೊಗೊಬಿಡೋದು, ದೊಡ್ಡದಾಗಿ ಹಾಕೋದು, ಹಿಂಗೆ ಶೋ ಕೊಟ್ಕೊಂಡು ಅದಕ್ಕೆ ರೀಲ್ಸ್ ಎಲ್ಲ ಮಾಡಿ. ಖರ್ಚೀಫ್ ಇದು ನನಗೆ ಖರ್ಚೀಫ್ ತೊಗೊಂಡೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ, ಇಲ್ಲಿ ಹೂವೆಲ್ಲ ಎಂಬ್ರಾಯ್ಡ್ರಿ ಎಲ್ಲ ಮಾಡಿದ್ದಾರೆ. ಇದು ಎಷ್ಟು ಕಾಸ್ಟ್ಲಿ ಗೊತ್ತಾ, ಇದು ಖರ್ಚೀಫು ಯಾರ ಹತ್ರನೂ ಇಲ್ಲ, ನಾನು ಯಾರಿಗೂ ಕೊಡಲ್ಲ. ನಾನು ಇದು ಖರ್ಚೀಫ್ನ ನಾನು ಎಷ್ಟು ಜೋಪಾನಾಗಿ ಇಟ್ಕೊತೀನಿ ಗೊತ್ತಾ. ಹಿಂಗೆ ಹಾಕ್ಬಿಡುತ್ತೆ, ಹಿಂಗೆ ತೋರಿಸ್ತು ಅಂತಂದರೆ ಸಾಕು, ಕಲರ್ ಆಗೆಲ್ಲ ಕಾಣುತ್ತೆ. ಇದೆಲ್ಲ ಅಯ್ಯಪ್ಪ, ಒಂದು ಸಣ್ಣ ಖರ್ಚೀಫ್ ಅಷ್ಟು ಬಿಲ್ಡಪ್ ಕೊಟ್ಟು, ಅದು 10 ರೂಪಾಯಿ ಖರ್ಚೀಫ್ ಅದು. ಹಾಗಾಗಿ ಇದೆಲ್ಲೂ ಸಿಗೋಲ್ಲ, ತುಂಬ ರೇರು. ಹಿಂಗೆ ಅದೇನಾಗುತ್ತೆ, ಬೇರೆಯವ್ರಿಗೆ ಉರಿಯುತ್ತೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಅವ್ರೇನು ಮಾಡ್ತಾರೆ, ಮಾಟ ಮಂತ್ರ ವಾಮಾಚಾರ ಮಾಡಿಸ್ತಾರೆ. ಹೇಳೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ. ಕೇಳಿದ್ರೆ ನಾನೇನು ಬೈದಿಲ್ಲ ಹೊಡೆದಿಲ್ಲ ಅಂತಂತಾರೆ. ಹೊಡೆಯೋಕ್ಕೂ ಆಗಲ್ಲ, ಬೈಯೋಕ್ಕೂ ಆಗಲ್ಲ. ನಿಮಗೆ ಈ ಮೆಡಿಟೇಷನ್ ತಡ್ಕೋಬೇಕಲ್ಲ. ಅದಕ್ಕೋಸ್ಕರ ಅಂಥವ್ರಿಗೆ ನೀವು ಫಸ್ಟು ನೀವೇನು ಮಾಡಬೇಕು ಅಂತಂದರೆ, ನೀವು ಬದಲಾವಣೆ ಆಗಬೇಕು. ನಂಬರ್ 1, ಪ್ರದರ್ಶನ ಮಾಡೋಕ್ಕೆ ಹೋಗ್ಬಾರ್ದು. ಒಡವೆ ಇದೆ ಅಂತ ಅಂದ್ಬಿಟ್ಟು ನೀವು ಪ್ರದರ್ಶನ ಮಾಡ್ತಂದರೆ ಪಾಪ ಒಡವೆನೇ ಇಲ್ಲದವ್ರು ಬರೀ ಕತ್ತಲ್ಲಿ ಬಂದಿರ್ತಾರೆ, ಮುಂದಷ್ಟು ದರ ಕಟ್ಕೊಂಡು ಬಂದಿರ್ತಾರೆ. ಏನು ಮಾಡ್ತೀರಾ? ಹಂಗೆ ಮಾಡೋಕ್ಕೆ ಹೋಗಬಾರ್ದು ಗೊತ್ತಲ್ಲ. ಅತಿ ಮಾಡಿ ಪ್ರದರ್ಶನ ಮಾಡಿ ಹೇಳಿ ಹೊಗಳ್ಕೊಳ್ಳಿ ಹೊಗಳ್ಕೊಳ್ಳಿ ಅಂದರೆ ಇದು ಮಾಡಬೇಕೇ ಹೊರತು ತುಂಬ ಕೊಚ್ಕೋಬಾರ್ದು. ಅದಾಗಾಗಿ ನೀವೇನಂತ ನೀವು ಎಷ್ಟೇ ಕೋಟಿ ರೂಪಾಯಿ ನೀವು ಒಡವೆ ಹಾಕ್ಕೊಂಡು ಹೋಯ್ತು ಅಂತಂದರೆ, ನೋಡೆ ಹೆಂಗೆ ನುಲಿತಾಳೆ ಅವಳು ಅಂತೆಲ್ಲ ಮಾತಾಡ್ಕೋತೆ. ಯಾಕಂದ್ರೆ ಹೊಟ್ಟೆ ಕಿಚ್ಚು, ಹೆಂಗೆ ನುಲಿತಾಳೆ ನೋಡು ಅಂತೆಲ್ಲ ನೀವು ಅವ್ರು ಚೆನ್ನಾಗಿ ಹೊಗಳ್ಳಿ ಅಂತ ನಿಮ್ಮ ಹೊಗಳೋದಿರಲಿ, ಬೈತಾರಲ್ಲ ಇಂಡೈರೆಕ್ಟಾಗಿ, ಇಂಡೈರೆಕ್ಟಾಗಿ ಮತ್ತು ನಿಮ್ಮ ಹಿಂದೆ ನೀವು ಆ ಕಡೆ ಹೋದಾಗ ಬೈಕೋತಾರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಸ್ವಭಾವದಲ್ಲಿ ಚೇಂಜ್ ಆಗಬೇಕು. ಶೋಕಿ ತೋರಿಸ್ಕೊಳ್ಳೋಕ್ಕೋದು, ಗ್ರೇಟ್ ನಾನೇ ಅಂತ ಹಿಂಗೆ ತೋರಿಸ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಗೊತ್ತಲ್ಲ. ಈ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿ ಅವ್ರಿಗೆ ತಿರುಗುಬಾಣ ಇವ್ರೇನು ಮಾಡ್ತಾರೆ ಮಾಡಿಸ್ತಾರಲ್ಲ. ನೀವೇನು ಮಾಡಬೇಕು ಅಂತಂದರೆ, ಹೆಣ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ತ್ರಿಶೂಲ ಗೊತ್ತಲ್ಲ, ಈ ತ್ರಿಶೂಲದ ಮುಂದೆ ನಿಂತ್ಕೋಬೇಕು. ನಿಂತ್ಕೊಂಡು ಕೈಯನ್ನು ಇಟ್ಕೊಳ್ಳಿ, ಸಂಕಲ್ಪವನ್ನು ಮಾಡಿ. ಒಂದೇ ಒಂದು ವಸ್ತು ಗೊತ್ತಲ್ಲ, ಆ ಒಂದು ವಸ್ತುನ ನೀವೇನು ಮಾಡಬೇಕು, ಅದ್ರ ಮುಂದೆ ಇಡಬೇಕು ಅಲ್ಲ. ಆ ವಸ್ತುವನ್ನು ನೀವು ಮುಂದೆ ಇಡ್ತು ಅಂತಂದರೆ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡಿಬಿಟ್ಟು ಒಂದು ವಸ್ತು, ಆ ವಸ್ತುವನ್ನು ಆ ತ್ರಿಶೂಲದ ಮುಂದೆ ಇಟ್ಟು ನೀವು ನಾನು ಕೊಟ್ಟಂಥ ಒಂದು ಮಂತ್ರವನ್ನು ಮತ್ತು ಅವ್ರ ಹೆಸರನ್ನು ನೀವು ಹೇಳಿದ್ದೇ ಆಯಿತು ಅಂತಂದರೆ ಖಂಡಿತವಾಗ್ಲೂ ಕೂಡ ಯಾರೇನು ಮಾಡೋದು ರಿವರ್ಸ್ ಆಗಿಬಿಡ್ತದೆ. ಅವ್ರಿಗೆ ಹೆಂಗೆ ಹೊಡೆಯುತ್ತೆ ಅಂತಂದರೆ ಲತ್ತೆ ಬರೀ ಮಾಮೂಲಿ ಅಲ್ಲ, ಲತ್ತೆ. ಅದನ್ನೇನು ಮಾಡೋಕೆ ಅಮಾವಾಸ್ಯೆ ದಿನವೇ ಹೋಗಬೇಕು. ತ್ರಿಶೂಲ, ಹೆಣ್ಣು ದೇವಸ್ಥಾನ ಯಾವ್ದಾದ್ರು ತ್ರಿಶೂಲ ಮುಂದೆ ನಿಲ್ಲಿಸಿರಬೇಕು. ಒಂದು ವಸ್ತು ಹೇಳ್ತೀನಿ, ಆ ವಸ್ತು ತೊಗೊಂಡೋಗ್ಬೇಕು. ಅದೇನಂತ ತಿಳಿಸ್ಕೊಡ್ತೀನಿ ನಾನು ಗೊತ್ತಲ್ಲ. ಆ ವಸ್ತುವನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಗೊತ್ತಲ್ಲ, ನಾನು ಹೇಳುವಂಥದ್ದು ಮಂತ್ರ, ಅವ್ರ ಹೆಸರು ಮತ್ತು ಮಂತ್ರ ಬರೀ ಒಂದು 10 ಸರಿ ಹೇಳಿ, 10 ರಿಂದ 11 ಬಾರಿ ಹೇಳಿ ಸಾಕು. ಅದು ಹೆಂಗೆ ಅದು ರಿವರ್ಸ್ ಆಗುತ್ತೆ ಅಂತಂದರೆ, ಅದು ಎಂಥ ಕ್ಷುದ್ರ ಮಂತ್ರಗಳು ಅಂದರು. ಅಮಾವಾಸ್ಯೆ ದಿನವೇ ಹೋಗಬೇಕು, ತ್ರಿಶೂಲ ಮುಂದೆ ಇರಬೇಕು. ಅದನ್ನು ಇಟ್ಕೊಂಡು ಆ ಒಂದು ಮಂತ್ರ ಹೇಳ್ಬಿಡ್ತು ಅಂತಂದರೆ
ತುಂಬ ಚೆನ್ನಾಗಾಗುತ್ತೆ. ಅದಲ್ಲ, ನೀವು ಇಲ್ಲಿಗೆ ಬರ್ತಿರಲ್ಲ, ಬಂದಾಗ ಈ ಒಂದು ಸೀಕ್ರೆಟನ್ನು ಕೇಳಿ, ಅದನ್ನು ಹೇಳ್ಕೊಡ್ತೀನಿ. ಯಾಕಂದರೆ ಈ ಮಂತ್ರವನ್ನು ತೆಗೆದುಕೊಂಡು ನಿಮ್ಮ ಶತ್ರುಗಳು ನಿಮಗೆ ತೊಂದರೆ ಕೊಡಬಾರ್ದು ಅಲ್ವಾ? ಹಾಗಾಗಿ ಅದನ್ನು ಕೆಲವರು ದುರುಪಯೋಗ ಪಡಿಸ್ಕೋತಾರೆ. ತುಂಬ ಚೆನ್ನಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಎಲ್ಲ ನಾನು ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ ಅಂತಂದರೆ ತುಂಬ ಜನಕ್ಕೆ ಅದನ್ನು ಹೇಳಿದ್ದೀನಿ. ಸಣ್ಣ ಪುಟ್ಟದ್ದು ಮಾಡಿಕೊಂಡು ಜೀವನದಲ್ಲಿ ತುಂಬ ಬದಲಾವಣೆ ಕಂಡುಕೊಂಡಿದ್ದಾರೆ. ಹಾಗಾಗಿ ಅದನ್ನು ಅದ್ಭುತವಾದಂಥ ಒಂದು ವಿಚಾರ. ಮತ್ತು ಯಾರಿಗೆ ಮಾಟಮಂತ್ರ ವಾಮಾಚಾರ ತಗಲಿದೆಯೋ ಅವ್ರು ನೀವೇನು ಮಾಡಿ ಅಂತಂದರೆ, ನೀವು ಓಂ ಐಶ್ವರ್ಯಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ನಾನು ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ. ಅದಲ್ಲ, ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್.